ಕಡಿಮೆ ಆಗ್ತಾ ಇರೋವು. ಹಾಗಾಗಿ ಇವರನ್ನ ಆ ರೀತಿಯಾಗಿ ಕರ್ಕೋಬೇಕು ಅಂತೇಳಿ ಡಿಸೈಡ್ ಮಾಡಿದ್ರು. ಇದು 2014ರಿಂದ ಆರಂಭ ಆಯ್ತು. ಅದ್ರ ಹಿಂದೆನೂ ಶುರು ಆಗಿತ್ತು. ಅದ್ರ ಹಿಂದೆನೂ ಆಲ್ಮೋಸ್ಟ್ ಎಲ್ಲ ಇಲಾಖೆಗೆ FCI, KSRTC, ಅಬ್ಕಾರಿ ಇಲಾಖೆಗೆಲ್ಲ ಕೊಡ್ತಾ ಇದ್ರು. ಅದು ಮೆನ್ಗಳು ಕಡಿಮೆ ಇಲ್ಲ ಅಂತ. ಪೊಲೀಸ್ ಇಲಾಖೆಗೆ ಸೇರಿಸ್ಕೊಂಡ್ತಾ ಬಂದಿದ್ದು 100 ಜನಕ್ಕೆ ಬಂದು 2014ರಿಂದ ಜಾಸ್ತಿ ಆಯ್ತು. ಬಟ್ ಅವಾಗ ನಮಗೆ 35ರಿಂದ 70ರಿಂದ 110, 110ರಿಂದ 125, 250, 350 ಈ ರೀತಿ ಆಗ್ತಾ ಹೋಗ್ತು. ಇತ್ತೀಚಿನ ದಿನಗಳಲ್ಲಿ ವಿದ್ಯಾಭ್ಯಾಸ ಮಾಡ್ಕೊಂಡಾಗ ನಿರುದ್ಯೋಗ ಹೆಚ್ಚಾಗ್ತಾ ಇದಾವೆ. ಕೆಲವು ಜನಕ್ಕೆ ಕಾಕಿ ಡ್ರೆಸ್ ಹಾಕ್ಬೇಕು ಅನ್ನೋ ಹುಮ್ಮಸ್ಸು ಕೆಲವು ಜನರಲ್ಲಿದೆ. ಅದು ನಾವು ಸೇವಾದಳ ಸೇರ್ಕೊಂಡು NCC ಸೇರಿ ಆಮೇಲೆ ಹೋಮ್ಗಾರ್ಡ್ಸ್ ನಾವು ಅಧಿಕಾರಿಗಳೇ ಕರ್ಕೊಂಡು ಸೇರಿಸ್ತವ್ರಾಗಿ ನಾವು ನಮ್ಮ ಕಾಕಿ ಡ್ರೆಸ್ ಹಾಕ್ಬೇಕಾದ್ರೆ ಏನೋ ಒಂಥರ ಬೇರೆ ಬಟ್ಟೆ ಹಾಕಿದ್ರೆ ಕಾಕಿ ಬಟ್ಟೆ ನೋಡಿದಾಗ ನಮ್ಮನ್ನ ಎಲ್ಲರೂ ಕೂರ್ಬೇಕಾದ್ರೆ ನಿಂತ್ಕೋಬೇಕು 10 ಸಲ ಯೋಚನೆ ಮಾಡ್ತೀವಿ. ಅದು ನಮ್ಮ ಇದ್ರಲ್ಲಿ ಆಗ್ಬಿಡುತ್ತೆ ಯಾರೋ. ಆಮೇಲೆ ಇನ್ನೊಂದೇನು ಅಂದ್ರೆ ಬೆಂಗಳೂರಲ್ಲಿ ನಿರಂತರವಾಗಿ ಡ್ಯೂಟಿ ಸಿಗ್ತಾ ಇದೆ. ಹಾಗಾಗಿ ಬೇರೆ ಇಲಾಖೆಗಳಲ್ಲಿ ಡ್ಯೂಟಿ ಸಿಗ್ತಾ ಇಲ್ಲ. ಬೇರೆ ನಮ್ಮ ಜಿಲ್ಲೆಗಳಲ್ಲಿ ಅಲ್ಲಿ ನಾವೇನಿದೀವೋ ಹೋಮ್ ಗಾರ್ಡ್ಸ್ಗಳು ನಾವೇನಿದೀವೋ ನಾವೆಲ್ಲ ಸಮಾದೇಶರಿಗೆ, ಉಪಸಮಾದೇಶರಿಗೆ ಇಲಾಖೆಯನ್ನ ಕನ್ಫರ್ಮ್ ಮಾಡಿಕೊಂಡು ಬೇರೆ ಬೇರೆ ಇಲಾಖೆಗಳಿಗೆ ನಾವು ಸಹಯೋಗ ಮಾಡಿಕೊಂಡು ಒಂದು ಅವ್ರಿಗೂ ನಾವು ನಮ್ಮ ಸಂಸ್ಥೆ ಬಗ್ಗೆ ಆಗಾಗ ಅವರನ್ನ ಮನವರಿಕೆ ಮಾಡಿಕೊಂಡು ಬಾಡದ ಹೂವಿನ ಮಾಲೆ ಬಾಗಿತು ಪಾದದ ಮೇಲೆ, ಬಾಡದ ಹೂವಿನ ಮಾಲೆ ಬಾಗಿತು ಪಾದದ ಮೇಲೆ, ಪ್ರೇಮಮಯ ನಿನಗೆ ಜಯ, ಈ ಜೀವನ ನಿನ್ನಗೆ ತನ್ಮಯ, ಬಾಳಿನ ಹಾದಿಯ ಬೆಳಗಯ್ಯ, ನಂಬಿದೆ ನಿನ್ನ ನಾಗಾಭರಣ, ಕಾಯೋ ಕರುಣಾಮಯ ನನ್ನ, ಲೋಕವ ಕಾಯುವ ಸ್ವಾಮಿ, ಭಿಕ್ಷೆಯ ಬೇಡಿದ ಪ್ರೇಮಿ, ಲೋಕವ ಕಾಯುವ ಸ್ವಾಮಿ, ಭಿಕ್ಷೆಯ ಬೇಡಿದ ಪ್ರೇಮಿ, ಭಸ್ಮಮಯ ಬಿಲ್ವ ಪ್ರಿಯ, ನನ್ನೀ ದೇಹವೇ ನಿನ್ನಯ ಹಾಲಯ, ಸೇವಾ ಭಾಗ್ಯವ ನೀಡಯ್ಯ, ನಂಬಿದೆ ನಿನ್ನ ನಾಗಾಭರಣ, ಕಾಯೋ ಕರುಣಾಮಯ ನನ್ನ. ಧನ್ಯವಾದ. ಎಲ್ಲ ಗುರು ವೃಂದದವರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೂ ಈ ಸಮಾರಂಭದ ಕೇಂದ್ರ ಬಿಂದುವಾದಂತಹ ನಮ್ಮೆಲ್ಲ ಆತ್ಮೀಯ ಗುರುರಕ್ಷಕದವರಿಗೂ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಜೈ ಹಿಂದ್, ಜೈ ಕನ್ನಡ. ಆಗಮಿಸಿರುವಂತಹ ಹಿರಿಯ ಹಾಗೂ ಕಿರಿಯ ಗೃಹರಕ್ಷಕರಿಗೆ ನನ್ನ ನಮನಗಳು. ಈ ದಿನ ಒಂದು ಸುಸಂದರ್ಭದಲ್ಲಿ ನಾವು 11 ದಿನಗಳ ತರಬೇತಿಯನ್ನು ಪಡೆದು ಮುಂದುವರಿಸುತ್ತಿದ್ದೇವೆ. ಈಗ ಪ್ರಮಾಣ ಪತ್ರ ಪಡೆಯಲು ನಾವು ಹೊಂದಿಸುತ್ತಾ 2 ಭಾಷಣವನ್ನ ಕೊಟ್ಟೋದಕ್ಕೆ ಸ್ಟಾರ್ಟ್ ಮಾಡೋದ್ರಿಂದ 11 ದಿವಸದ ಈ ಟ್ರೈನಿಂಗ್ ನಾವು ಬಂದಿದ್ವಿ. ಮೊದಲನೇ ಅಂದ್ರೆ ನಾವು ಒಳ್ಳೆ ರೀತಿಯಾಗಿ ಟ್ರೈನಿಂಗ್ ಕೊಟ್ಟು ಮತ್ತೆ ಅದಕ್ಕೆ ಎಕ್ಸಾಮ್ ತಗೊಂಡು ಒಳ್ಳೆ ರೀತಿಯಿಂದ ಎಲ್ಲ ಕಲಿಸಿದ್ದಾರೆ ಶಿಕ್ಷಕರು. ಅವ್ರಿಗೆ ನಾನು ಧನ್ಯವಾದ ಹೇಳ್ತೀನಿ. ಮತ್ತೆ ಸೈನಿಕರು ಅವರು ನಮಗೆ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಬೋಧಕರಿಗಿಂತ ನಮಗೆ ಸೈನಿಕರೇ ಬಹಳ ಗಟ್ಟಿ ಮಾಡೋದು. ಬೋಧಕರೆಲ್ಲ ಹೇಳ್ತಾರೆ, ಅವರು ಚೆನ್ನಾಗಿ ಪಾಠ ಹೇಳ್ತಾರೆ, ಎಲ್ಲ ಕಲ್ತಿದೀವಿ. ಅದ್ರ ಗ್ರೌಂಡ್ ಅಲ್ಲಿ ಇದೆಯಲ್ಲ, ನಮ್ಮ ಬೋಧಕ ವೃಂದಕ್ಕಿಂತ ನಮ್ಮ ಸೈನಿಕ ಸೇರಿದಾರಲ್ಲ ಅವರಿಂದ ನಾವು ಹೆಚ್ಚು ಪಾಠ ಕಲ್ತಿದ್ದೀವಿ. ನಮ್ಮ ಮಾತಿಂದ ಚಾಣಾಚಕತೆಯಿಂದ ವಿವರಿಸಿದಂತ ರವಿ ಲೆಕ್ಚರ್ಗೆ ವಂದನೆಗಳು. ಈಗ ಪ್ರಮಾಣ ಪತ್ರ ವಿತರಣೆ ಸನ್ಮಾನ್ಯ ಸುನಿಲ್ ಕಾಂತ ತರಬೇತಿ ಸಮಾವೇಶದ ಅಕಾಡೆಮಿ. ರಾಶಿ ಯಾದಗಿರಿ.
ಸುಧೀರ್ ಎಸ್ ಉಡುಪಿ. ಶಿವಕುಮಾರ್ ಎಂ ಬೆಂಗಳೂರು ಉತ್ತರ. ಅರ್ಜುನ್ ಬೆಳಗಾವಿ. ಲಿಂಗರಾಜು ಕೆ ಬಳ್ಳಾರಿ. ಉಡುಪಿ. ಶಿವಕುಮಾರ್ ಜಿ ವಿಜಯನಗರ. ಕೆ.ಎಸ್. ಶಿವ ಮೈಸೂರು. ಪ್ರಶಾಂತ್ ಪೈ ಬೆಂಗಳೂರು ಗ್ರಾಮಾಂತರ. ಮಹಾಂತೇಶ ಯಲ್ಲಪ್ಪ ಸೋಮಲಿಂಗ ವಿಜಯಪುರ. ಡಿ.ಜಿ. ಚಂದ್ರಶೇಖರ್ ಶಿವಮೊಗ್ಗ. ನೂತನ್ ಹಾಸನ್. ಟಿ.ಎ. ಮಂಜುನಾಥ ಕೋಲಾರ. ಎಚ್.ಎ. ಬಸವರಾಜ್ ದಾವಣಗೆರೆ. ಜಗದೀಶ್ ಡಿ.ಎಂ ಬೆಂಗಳೂರು ದಕ್ಷಿಣ. ಅಭಿಷೇಕ್ ಟಿ.ಟಿ. ಚಿಕ್ಕಬಳ್ಳಾಪುರ. ಸಿಂಗರ್ಮನ್ ಬೀದರ್. ಶಿವರಾಜ ಯಲ್ಲಪ್ಪ. ಮೊಹಮ್ಮದ್ ದೀಕ್ಷಿತ್ ಕೊಡಗು. ಉಮಾಶಂಕರ್ ಕೊಪ್ಪಳ. ಅಮಲಪ್ಪ ಯಾದಗಿರಿ. ಅಮಲೇಶ್ ರಾಜು. ವಿರೂಪಾಕ್ಷಿ ಚಿತ್ರದುರ್ಗ. ಹನುಮಪ್ಪ ರಾಮಪ್ಪ ಹಾವೇರಿ. ಹನುಮಪ್ಪ ರಾಮಪ್ಪ ಹಾವೇರಿ. ಬಾಲಕೃಷ್ಣ ದೇವರಾಜ್ ರಾಯಚೂರು. ಡಿ.ಎ. ಮಂಜುನಾಥ ಚಿತ್ರದುರ್ಗ. ಆನಂದ ಎಂ. ಸಂತೋಷ್ ಕುಮಾರ್ ದೇವರಾಜು ಬೆಂಗಳೂರು ದಕ್ಷಿಣ. ಕೆ. ಚಿಕ್ಕಮಗಳೂರು. ಕೃಷ್ಣಪ್ಪ ಚಿಕ್ಕಬಳ್ಳಾಪುರ. ದಕ್ಷಿಣ ಕನ್ನಡ. ಶಶಿಧರ್ ಎಂ. ಗಣೇಶ್ ಬಾಗಲಕೋಟೆ. ಸೇಜು ಕೆ. ಚಾಮರಾಜನಗರ. ಪ್ರಕಾಶ್ ಎಂ. ಬೆಂಗಳೂರು ಗ್ರಾಮಾಂತರ. ಉತ್ತರ ಕನ್ನಡ. ರಾಜೇಶ್ ಧಾರವಾಡ. ಲಿಂಗರಾಜು ಮಂಡ್ಯ. ಮನು ಬಿ ತುಮಕೂರು.
ಗಂಗಾಧರ ಕಳಕಳ, ಲೋಕೇಶ್ ಎಸ್ಪಿ ಹಾಸನ್, ಅಕ್ಬರ್ ಪುಟ್ಟರಾಜು ಚಾಮರಾಜನಗರ, ಭವನ ಇಂದರ್, ನಮಸ್ಕಾರ. ಸೊ ವೇದಿಕೆ ಮೇಲೆ ಹಾಸಿರತಕ್ಕಂತ ನಮ್ಮ ತರಬೇತಿ ಅಕಾಡೆಮಿಯ ಸಮಾದೇಶರು ಸಮೀರಾ ಖಾನ್ ಸಾಹೇಬ್ರೆ, ನನ್ನ ಎಲ್ಲ ಬೋಧಕ ವರ್ಗದವರೇ, ನಮ್ಮ ತರಬೇತಿ ಅಕಾಡೆಮಿಯ ಸೈನಿಕರು ಮತ್ತು ಇತರ ಸಿಬ್ಬಂದಿಯವರೇ, ಈ ವರ್ಷದ 2025ನೇ ಸಾಲಿನ ಐ ಥಿಂಕ್ ಇದು ಸ್ಪೆಷಲ್ ತರಬೇತಿ, ಕೊನೆ ತರಬೇತಿ ಸಂಪೂರ್ಣವಾಗಿ ಯಶಸ್ವಿಯಾಗಿ ನಡೆದಿದೆ ಅಂತ ನಿಮ್ಮ ಏನ್ ಅಕೌಂಟ್ ಅಲ್ಲಿ ನೋಡಿದ್ವಿ ನಾವು, ಭಾವನೆ ವ್ಯಕ್ತ ಆಗ್ತಾ ಇದೆ. ಈ ತರಬೇತಿ ನಿಮ್ ವಿಶೇಷ ಏನಂತಂದ್ರೆ ನಮಗೆ ಡಿಸೆಂಬರ್ 6 ನಮ್ಮ ಏನು ಉತ್ಸಾಹ ದಿನಾಚರಣೆ ಇತ್ತು, ರಸಿಕರ ದಿನಾಚರಣೆ, ನೀವೆಲ್ಲ ಭಾಗವಹಿಸಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಂತ ನಿಮ್ಮ ಒಂದು ಸದವಕಾಶ ಸಿಕ್ಕಿತ್ತು ಅಂತ ನಾನು ಭಾವಿಸ್ತೇನೆ. ಯಾಕಂದ್ರೆ ನೀವು ಜಿಲ್ಲೆಗಳಲ್ಲಿ ಬೇರೆ ತರ ಮಾಡ್ತೀರಿ, ಜಿಲ್ಲೆಗಳಲ್ಲಿ ಒಂದು 60 ಜನ 70 ಜನಕ್ಕೆ ಮಾಡಿರ್ತೀರಿ. ಬಟ್ ಇಲ್ಲಿ ನಿಮ್ಮದು ಸಾಮೂಹಿಕವಾಗಿ ಎಲ್ಲರ ಜೊತೆಗೆ, ಹಿರಿಯ ಅಧಿಕಾರಿಗಳ ಜೊತೆಗೆ ದಿನಾಚರಣೆಯನ್ನು ಆಚರಿಸಲಿಕ್ಕೆ ಒಂದು ಸೌಭಾಗ್ಯ ನಮ್ಮ ತರಬೇತಿ ಅಕಾಡೆಮಿ ವತಿಯಿಂದ ನಿಮಗೆ ಒಂದು ಅವಕಾಶ ಒದಗಿ ಬಂದಿತ್ತು. ಮತ್ತು ನಿಮ್ಮ ಜಿಲ್ಲೆಗಳಿಂದ ನೀವು ಕೂಡ ನಾಮಿನೇಟ್ ಆಗಿ ತರಬೇತಿ ಬಂದಿದ್ರಿ. ಸೊ ಅದೊಂದು ನಿಮ್ಮ ಒಂದು ನಿಮ್ಮ ಒಂದು ಗಿರವಸ್ಕ ಇಲಾಖೆಯಲ್ಲಿ ಒಂದು ಸುವರ್ಣವಾದ ಒಂದು ದಿನ ನೀವು ಹೊತ್ತು ನೋಡಿದಿರ ಅಂತ ನಾನು ಭಾವಿಸ್ತೇನೆ. ತರಬೇತಿ ಹೇಳ್ಬೇಕಾದ್ರೆ ಹೇಳ್ತಿದ್ರಿ ನಮ್ಮ ಬೋಧಕರು ಉತ್ತಮವಾಗಿ, ಸೈನಿಕರು ಅತ್ಯುತ್ತಮವಾಗಿ ಅಂತ. ಎಲ್ಲರೂ ಒಂದೇ, ಉತ್ತಮ ಅತ್ಯುತ್ತಮ ಅಂತಲ್ಲ, ತರಬೇತಿ ಎಲ್ಲರೂ ಪಡ್ಕೊಂಡಿರ್ತಾರೆ. ಎಲ್ಲರೂ ಕೂಡ ನೀವು ವ್ಯಕ್ತಪಡಿಸಿದಂತ ಇದು ಒಂದು ನಮ್ಗೆ ಒಳ್ಳೆ ಒಂದು ಫೀಡ್ಬ್ಯಾಕ್ ಸಿಕ್ಕಿದೆ. ಈ ತರಬೇತಿ ಯಶಸ್ವಿಯಾಗಲಿಕ್ಕೆ ಅವರೆಲ್ಲ ಖಂಡಿತವಾಗ್ಲೂ ನಿಮ್ಗೆ ಸ್ವಲ್ಪ ಟಾರ್ಚರು ಕೊಟ್ಟಿರ್ಬೇಕು. ಬೆಳಿಗ್ಗೆ ಸ್ವಲ್ಪ ಬೇಗ ಬಂದು ಗ್ರೌಂಡ್ ಕೆಲಸ ಮಾಡಿದಾರ ಎಲ್ಲರೂ ಸಂಪೂರ್ಣವಾಗಿ ನಿಮ್ಮನ್ನು ನೀವು ತೊಡಗಿಸಿಕೊಂಡು ಆ ಕಾರ್ಯಕ್ರಮ ಯಶಸ್ವಿ ಮಾಡಲಿಕ್ಕೂ ನೀವು ಕೂಡ ಕಾರಣಕರ್ತರು. ವಿಶೇಷವಾಗಿ ನಮ್ಮ ಸಮಾದೇಶ ಪರವಾಗಿ ನಿಮಗೆ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಒಂದು 10 ದಿನದ ತರಬೇತಿ ನೀವೇನು ಜಿಲ್ಲೆಯಿಂದ ಬಂದು ಪ್ರಥಮ ಚಿಕಿತ್ಸೆ ಬಗ್ಗೆ ಪಡ್ಕೊಂಡಿದ್ರಿ, 10 ದಿನದಲ್ಲಿ ಯಾರು ಕೂಡ ನೀವು MBBS ಡಾಕ್ಟರ್ ಮಾಡ್ಲಿಕ್ಕೆ ಆಗಲ್ಲ. ಸೊ 10 ದಿನದಲ್ಲಿ ನೀವೇನು ಕಲ್ತಿದ್ದೀರಿ, ಪ್ರಥಮ ಚಿಕಿತ್ಸೆ ಏನಾದ್ರೂ ಒಂದು ಸಣ್ಣ ಪುಟ್ಟ ಘಟನೆಗಳಾದಾಗ ನೀವೇನು ಪ್ರಥಮ ಚಿಕಿತ್ಸೆ ತಾತ್ಕಾಲಿಕವಾಗಿ ಏನು ಆ ಸಂದರ್ಭದಲ್ಲಿ ನೀಡಬಹುದು. ಖಂಡಿತ ನೀವು ಇಲ್ಲಿ ಪಡೆದಂತ ತರಬೇತಿ ನಿಮ್ಮ ಮುಂದಿನ ದಿನಗಳಲ್ಲಿ ನಿಮ್ಗೆ ಅಟ್ಲೀಸ್ಟ್ ನಿಮಗೆ ವೈಯಕ್ತಿಕವಾಗಿ ನಿಮ್ಮ ಕುಟುಂಬದಲ್ಲಾಗ್ಲಿ ಇಲ್ಲ ನಿಮ್ಮ ಅಕ್ಕಪಕ್ಕ ಸರೌಂಡಿಂಗ್ ಅಲ್ಲಾಗ್ಲಿ ಅಂತ ಅವಕಾಶ ಸಿಕ್ಕಿದಾಗ ಖಂಡಿತ ನೀವು ಇಲ್ಲಿ ನಮ್ಮಂದ ಪಡೆದಂತ ತರಬೇತಿಯನ್ನ ಪ್ರಯೋಗ ಮಾಡಿ ಒಂದು ಏನಾದರೂ ಒಂದು ಸೇವೆ ಮಾಡಲಿಕ್ಕೆ ಅವಕಾಶ ಸಿಕ್ಕಿದ್ರೆ ಖಂಡಿತ ಈ ಚಿಕಿತ್ಸೆಯನ್ನ ನೀವು ಮಾಡಿ ಮುಂದಿನ ದಿನಗಳಲ್ಲಿ ನಿಮ್ಗೆ ಅವಕಾಶ ಬಂದ್ರೆ ಯಾರು ಕೂಡ ಹಿಂಜರಿದಿರ. ನಮ್ಗೆ ಫಾರ್ ಎಕ್ಸಾಂಪಲ್ ನೀವೆಲ್ಲ ಎಲ್ಲೋ ಟ್ರಾವೆಲ್ ಮಾಡ್ತಿರ್ತೀರಿ, ಆಕ್ಸಿಡೆಂಟ್ ಆಗಿರುತ್ತೆ, ಯಾರು ಕೂಡ ಹೋಗಿ ಸ್ಪಂದಿಸ್ತೀರಾ? ಪ್ರಾಮಾಣಿಕವಾಗಿ ಹೇಳ್ತೀರಾ? ಯಾಕಂದ್ರೆ ಕೆಲವರಿಗೆಲ್ಲ ಇರುತ್ತೆ, ನಮ್ಗೆ ಕೋರ್ಟ್ ಕರೀತಾರೆ, ಸ್ಟೇಷನ್ ಕರೀತಾರೆ, ಸಾಕ್ಷಿ, ಎಲ್ಲ ಏನೂ ಇಲ್ಲ. ಆತರ ನೀವು ಏನೋ ಆತರ ಸಂದರ್ಭ ಬಂದ್ರೆ ಖಂಡಿತ ಧೈರ್ಯವಾಗಿ ನೀವು ಹೋಮ್ ಗಾರ್ಡ್ ಹೋಗಿ ನೀವು ಪ್ರಥಮ ಚಿಕಿತ್ಸೆಯನ್ನು ನೀಡಿ ಅವರಿಗೆ ಒಂದು ಜೀವವನ್ನು ರಕ್ಷಣೆ ಮಾಡುವಂಥದ್ದು ಇಲ್ಲ ರಕ್ತಸ್ರಾವ ಆಗಂತ ತಡೆಗಟ್ಟೋದನ್ನ ಮಾಡಿ ಅವಕಾಶ ಸಿಕ್ಕಿದ್ರೆ ಆ ತರ ಬರೋದು ಬೇಡ. ಅವಕಾಶ ಬಂದ್ರೆ ಅನಿವಾರ್ಯವಾಗಿ ನೀವು ಪ್ರಥಮ ಚಿಕಿತ್ಸೆ ನಮ್ಮಲ್ಲಿ ಇವರೆಲ್ಲ ಹೇಳ್ಕೊಟ್ಟಿರ್ಬೋದು, ಮೂಳೆ ಗುರುತ ಆಗಿರ್ಬೋದು, CPR ಬಗ್ಗೆ ಹೇಳಿದ್ದಾರೆ. ಸೊ ಇತ್ತೀಚಿನ ದಿನಗಳಲ್ಲಿ ನಾವು ನೋಡಿದೀವಿ, ಎಲ್ಲ ಕಡೆನೂ ಯೂತ್ಸ್ ನಮ್ಮಲ್ಲಿ ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತಾ ಇದ್ದಾರೆ. ಖಂಡಿತ ಪ್ರಯೋಗ ನಿಮ್ಗೆ ಗೊತ್ತಿದ್ರೆ ಮಾತ್ರ, ಕಾನ್ಫಿಡೆಂಟ್ ಆಗಿದ್ರೆ ಮಾತ್ರ CPR ಪ್ರಯೋಗ ಮಾಡಿ. ಮತ್ತೆ ಇಲ್ಲಿ ಪಡೆದಂತ ತರಬೇತಿ ಮುಂದಿನ ದಿನಗಳಲ್ಲಿ ನಿಮ್ಗೆ ಒಳ್ಳೇದಾಗ್ಲಿ ಅಂತ ಹೇಳಿ ನಿಮ್ಮ ಎಲ್ಲ ಜಿಲ್ಲೆಗಳಿಗೆ ಸುರಕ್ಷಿತವಾಗಿ ಹೋಗಿ ತಲುಪಿ ಈ ವರ್ಷ ಎಲ್ರಿಗೂ ಕೂಡ ಒಳ್ಳೆದಾಗಲಿ. ಮುಂದಿನ ವರ್ಷ ಮುಂದಿನ ದಿನಗಳಲ್ಲಿ ಎಲ್ಲರೂ ಕೂಡ ನಮ್ಮ ವಿದೇಶಕ ಇಲಾಖೆಗೆ ಒಳ್ಳೆದಾಗಲಿ ಅಂತ ಹೇಳಿ ನಾನು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಹೊಂದಿಸ್ತಾ ಈ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಡಿಸೆಂಬರ್ 6 ಇಲ್ಲಿ ಬಂದು ನೀವು ಟ್ರೈನಿಂಗ್ ಪಡೆದಿದ್ದೀರಾ. ಮತ್ತೆ ಆ ಟ್ರೈನಿಂಗ್ ಟೈಮ್ ಅಲ್ಲಿ ನಿಮ್ಗೆ ಡಿಸೆಂಬರ್ 6 ಅಲ್ಲಿ ಒಂದು ಪಾರ್ಟಿಸಿಪೇಟ್ ಮಾಡೋ ಒಂದು ಅವಕಾಶ ಸಿಕ್ತು.
ಅದರೆಲ್ಲರೂ ತುಂಬಾ ಚೆನ್ನಾಗಿ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ. ಸೊ ನಮ್ಮ ಈ ಒಂದು ಡಿಸೆಂಬರ್ 6 ಫಂಕ್ಷನ್ ತುಂಬಾ ಚೆನ್ನಾಗಾಯ್ತು. ಅದು ಚೆನ್ನಾಗಿರೋ ಕಾರಣ ಹಿಂದೆ ಇರೋದು ನೀವೇ. ಇಲ್ಲಿ ಒಳ್ಳೆ ಹೆಸರು ಬಂತು ಎಲ್ಲರಿಗೂ, ನಮ್ಮ ಎಲ್ಲ ಅಧಿಕಾರಿಗಳಿಗೆ ಎಲ್ಲರಿಗೂ ಒಳ್ಳೆ ಹೆಸರು ಬಂತು. ಅದೊಂದು ಮಾತು ಹೇಳಬೇಕು. ಮತ್ತೆ ಇನ್ನೊಂದು ಫಸ್ಟ್ ಏಡ್ ಬಗ್ಗೆ ಏನ್ ಟ್ರೈನಿಂಗ್ ಮಾಡಿದೀರಾ ಆಲ್ರೆಡಿ ಎಲ್ಲರೂ ನಿಮ್ಮ ಇವರು ಹೇಳಿದ್ರು, ಈಗ ಇಲ್ಲಿ ನಿರೂಪಣೆ ಮಾಡ್ತಾರೆ ಅವರು ಹೇಳಿದ್ರು, ನಮ್ಮ ಪುರುಷೋತ್ತಮ್ ಹೇಳಿದ್ರು, ಎಲ್ಲರೂ ಹೇಳಿದ್ರ ಅದನ್ನ ಸದುಪಯೋಗ ಪಡ್ಕೊಳ್ಳಿ ಮುಂದೆ ಜೀವನದಲ್ಲಿ ಅಂತ. ಅದನ್ನು ಸೇಮ್ ಅದೇ ರೀತಿ ನಾನು ಅದೇ ಮಾತು ಹೇಳ್ತೀನಿ. ಅವಕಾಶ ಬಂದಾಗ ಅದನ್ನ ಉಪಯೋಗಿಸಿ. ಮತ್ತೆ ಯಾರಿಗೆ ಹೆಲ್ಪ್ ಮಾಡಕ್ಕಾಗ್ತದೆ ನೀವು ಹೆಲ್ಪ್ ಮಾಡಿ. ಸುಮ್ಮನೆ ನಂಗೇನು ಗೊತ್ತಿಲ್ಲ ಅಂತ ಸೈಡ್ ಹೋಗೋದಲ್ಲ. ಅವಕಾಶ ಸಿಕ್ತು ಮಾಡಿ ತೋರಿಸಿ ಅಷ್ಟೇ. ಇಷ್ಟು ಹೇಳ್ತೀನಿ ನಾನು. ಈ 2 ಮಾತು ಹೇಳಿ ನಾನು ಮಾತನ್ನ ಮುಗಿಸ್ತೀನಿ. ಧನ್ಯವಾದಗಳು. ಇಲ್ಲಿಯವರೆಗೆ ತರಬೇತಿಯನ್ನ ಮುಗಿಸಿಕೊಂಡು ಹೋಗ್ತಕ್ಕಂಥ ಗ್ರಾಮಸ್ಥರಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಉದ್ದೇಶಿಸಿ ನಮಗೆ ಪ್ರಮಾಣ ಪತ್ರವನ್ನು ನೀಡಿ ಹಾಗೂ ಈ ಒಂದು ತರಬೇತಿಯಲ್ಲಿ ಅತ್ಯುತ್ತಮವಾದ ಒಂದು ತರಬೇತಿಯನ್ನು ಪಡೆದುಕೊಂಡು ಹೋಗ್ತಿರಂತ ಹೇಳಿದಂತ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಈ ಒಂದು ತರಬೇತಿಯ ಸಮಾದೇಶರಾಗಿರುತ್ತ ಶ್ರೀ ಸಮೀವುಲ್ಲಾ ಖಾನ್ ಅವರಿಗೆ ವೈಯಕ್ತಿಕ ಆಗಲಿ ಎಲ್ಲರ ವತಿಯಿಂದ ಅವರಿಗೆ ವಂದನೆಯನ್ನು ಸಲ್ಲಿಸುತ್ತೇನೆ. ಅದೇ ರೀತಿಯಾಗಿ ವೇದಿಕೆ ಮೇಲೆ ಆಸೀನರಾಗಿರುವ ಇನ್ನೋರ್ವ ಅತಿಥಿಯಾಗಿರ್ತಕ್ಕಂಥ ಈ ಒಂದು ತರಬೇತಿಯ ಉಪ ಸಮಾದೇಶರ ಆಗಿರ್ತಕ್ಕಂಥ ಪುರುಷೋತ್ತಮ ಸರ್ ಅವರು ಕೂಡ ನಮ್ಮನ್ನು ಉದ್ದೇಶಿಸಿ ನಮಗೆ ಒಳ್ಳೆಯ ರೀತಿಯಿಂದ ನೀತಿ ಮಾತುಗಳನ್ನ ಹೇಳಿದ್ದಕ್ಕೆ, ಈ ಒಂದು ಕಾರ್ಯಕ್ರಮ ಭಾಗಿಯಾಗಿದ್ದಕ್ಕೆ ಎಲ್ಲರ ವತಿಯಿಂದ ಹಾಗೂ ವೈಯಕ್ತಿಕವಾಗಿ ಅವರಿಗೂ ಕೂಡ ವಂದನೆಯನ್ನು ಸಲ್ಲಿಸುತ್ತೇನೆ. ಅದೇ ರೀತಿಯಾಗಿ ಈ ಒಂದು ತರಬೇತಿಯಲ್ಲಿ ನಮಗೆ ಅತ್ಯುತ್ತಮವಾದ ಒಂದು ತರಬೇತಿಯನ್ನು ನೀಡಿ ಗೊತ್ತಿಲ್ಲದಂತ ಗೊತ್ತುಪಡಿಸುವಂತಹ ವಿಷಯವನ್ನೇ ಬೋಧಕರ ಒಂದು ವೃತ್ತಿ. ನಮಗೆ ಒಂದು 11 ದಿವಸಗಳಲ್ಲಿ ಈ ಒಂದು ತರಬೇತಿಯಲ್ಲಿ ಅನೇಕ ವಿಷಯಗಳನ್ನ ಕಲಿತಿದ್ದೇವೆ. ನಾವು ಒಬ್ಬರು ಫಸ್ಟ್ ಏಡರ್ ಆಗಿ ಸಮಾಜದಲ್ಲಿ ಯಾವ ರೀತಿಯಾಗಿ ಕೆಲಸ ಮಾಡಬೇಕು, ಏನು ನಿಯಮಗಳನ್ನ ಅಳವಡಿಸಿಕೊಡಬೇಕು ಎಂಬುದನ್ನ ಸಂಪೂರ್ಣವಾಗಿ ನಮಗೆ ವಿಷಯವನ್ನು ತಿಳಿಸಿದಂತ ಈ ತರಬೇತಿಯ ಬೋಧಕ ವೃಂದದವರಿಗೂ ಕೂಡ ನಿಮ್ಮ ವತಿಯಿಂದ ಹಾಗೂ ನಾವು ವೈಯಕ್ತಿಕವಾಗಿ ಅವರಿಗೂ ಕೂಡ ವಂದನೆಯನ್ನು ಸಲ್ಲಿಸುತ್ತೇನೆ. ಅದೇ ರೀತಿಯಾಗಿ 11 ದಿನಗಳವರೆಗೆ ನಮಗೆ ಅತ್ಯುತ್ತಮವಾದ ಒಂದು ಉಪಹಾರ ಮತ್ತು ಊಟವನ್ನು ನೀಡಿದಂತ ಅಡಿಗೆಯವರಿಗೂ ಕೂಡ ಎಲ್ಲರ ವತಿಯಿಂದ ವೈಯಕ್ತಿಕವಾಗಿ ಅವರು ಕೂಡ ವಂದನೆಯನ್ನು ಸಲ್ಲಿಸುತ್ತೇನೆ. ಅದೇ ರೀತಿಯಾಗಿ ಈ ಒಂದು ತರಬೇತಿ ಇರ್ತಕ್ಕಂಥ ಒಳ್ಳೆಯ ಈಗಿನ ಒಂದು ವಿಷಯವನ್ನು ಅರಿತು ಈಗಿನ ಒಂದು ಶಿಕ್ಷಣದ ಒಂದು ನೀತಿಯ ಅನುಸರಿಸಿಕೊಂಡು ಒಳ್ಳೆಯ ನುರಿತ ತರಬೇತಿಗೆ ನುರಿತ ಇರತಕ್ಕಂಥ ಈ ತರಬೇತಿಯ ಸೈನಿಕ ವೃಂದದವರಿಗೂ ಕೂಡ ನಾನು ಎಲ್ಲರ ವತಿಯಿಂದ ವೈಯಕ್ತಿಕವಾಗಿ ವಂದನೆಯನ್ನು ಕೂಡ ಅವರಿಗೂ ಸಲ್ಲಿಸುತ್ತೇನೆ. ಈ ವಂದನಾರ್ಪಣ ಭಾಷಣವನ್ನು ಮಾಡಲಿಕ್ಕೆ ಅನುವು ಮಾಡಿದಂತ ಎಲ್ಲರಿಗೂ ವಂದಿಸುತ್ತಾ ನನ್ನ ಒಂದು ವಂದನಾರ್ಪಣ ಭಾಷಣವನ್ನು ಮುಗಿಸುತ್ತೇನೆ.